ನಮ್ಮ ಹೋರಾಟ ಹೆಂಗಿರ್ಬೇಕು ಅನ್ನೋ ನಮ್ಮ ಗುರಿ ತಲುಪುವವರೆಗೂ ನಮ್ಮ ಹೋರಾಟ ಇರಬೇಕು. ಆಯ್ತು, ನಾವು ಗೋಡೆ ಹೊಡಿತೀವಿ. ಈಗ ಅಧಿಕಾರಿಗಳು ರಿಟೈರ್ ಆಗಿ ಬರ್ತಾರೆ, ಅವ್ರೇನ್ ಕೆಲಸ ಮಾಡ್ತಾರೆ? ಅವ್ರೀಗ ಲೈಸೆನ್ಸ್ ತಗೊಂಡಿದ್ದಾರೆ, ಅವರು ನಮ್ಮ ಜೊತೆ ಗೋಡೆ ಹೊಡಿಯಕ್ಕೆ ಬರ್ತಾರ? ಅವ್ರಿಗೆ ಆಲ್ರೆಡಿ ಪೆನ್ಷನ್ ಬರ್ತಾ ಇದೆ, ಮನೆ ಮಠ ಆಸ್ತಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರು ಗೋಡೆ ಹೊಡಿಯಕ್ಕೆ ಬರ್ತಾರ? ಅವರು ಮೆಗಾವಾಟ್ ಲೆಕ್ಕದಲ್ಲಿ ಕೆಲಸ ಮಾಡಕ್ ಬರ್ತಾ ಇದ್ದಾರೆ. ನಾವು ಗ್ರಾಹಕರಿಗೆ ಸಪೋರ್ಟಿವ್ ಆಗಿ ಇರಬೇಕು. ಯಾವತ್ತಿದ್ದೇನೋ ಗ್ರಾಹಕರೇ ನಮಗೆ, ಗ್ರಾಹಕರಿಲ್ಲ ಅಂದ್ರೆ ನಾವಿಲ್ಲ. ನಮ್ಮಿಂದ ಸರ್ಕಾರ ಸದಸ್ಯರೇ ಈಗ ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಬಗ್ಗೆ. ಸ್ಮಾರ್ಟ್ ಮೀಟರು ನಾವು ಇವತ್ತಿಗೂ ಆಯ್ತು, ಈಗ 1 ವರ್ಷ 1.5 ವರ್ಷ ಆಗಿದೆ. ಈಗ ಮ್ಯಾನ್ಯಲ್ ಮೀಟರ್ನೆಲ್ಲ ರಿಮೂವ್ ಮಾಡಿ ಎಲ್ಲ ಡಿಜಿಟಲ್ ಮೀಟರ್ ಅವರೇ ಹಾಕಿದ್ರು. ಅದಕ್ಕೆಲ್ಲ ದುಡ್ಡು ತುಂಬಿಸ್ಕೊಂಡ್ರು, ಡಿಜಿಟಲ್ ಮೀಟರ್ ಹಾಕಿ ದುಡ್ಡು ತುಂಬಿಸ್ಕೊಂಡ್ರು. ಇನ್ನು 1 ವರ್ಷದಲ್ಲಿ ಅದು ಯಾವ ಕಂಪನಿ ಅವ್ರು ಬಂದ್ರು, ಯಾರು ಏನು ಯಾರಿಗೆ MD ನೋಡಿದ್ರು ಇಲ್ಲ ಸರ್ಕಾರ ಸಚಿವರ ಲೆವೆಲ್ ಅಲ್ಲಿ ನೋಡೋದು ಏನ್ ಮಾಡೋದು? ಈಗ ಈ ಒಂದು ಸ್ಮಾರ್ಟ್ ಮೀಟರ್ನ ತಂದಿದ್ದಾರೆ. ಆಯ್ತು ಸರ್ಕಾರದವ್ರೆ, ನೀವು ಬೇರೆ ಕಡೆ ಬೇರೆ ಜಿಲ್ಲೆ ಸ್ಟೇಟ್ಗಳಲ್ಲಿ ಕಾಂಟ್ರಾಕ್ಟ್ನ ಹೆಂಗೆ ತೆಗೆಯೋದು, ಕಾಂಟ್ರಾಕ್ಟ್ನ ಆಚೆಗೆ ಹೆಂಗ್ ಕಲ್ಸೋದು ಅಂದ್ಬಿಟ್ಟು ಮಾತ್ರ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಕೇಳ್ತಾ ಇದ್ದೀರಾ. ಯಾಕೆ ಈ ಮೀಟ್ರು ನೀವು ಸ್ಮಾರ್ಟ್ ಮೀಟರ್ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ? ಅದನ್ನ ಕೇಳಕ್ ಆಗಲ್ವಾ ನಿಮ್ಗೆ? ಈಗ ಸ್ಮಾರ್ಟ್ ಮೀಟರ್ ಬೇರೆ ಸ್ಟೇಟ್ಗಳಲ್ಲಿ 1500ರಿಂದ 2000 ರೂಪಾಯಿ ಒಳಗಡೆ ಇದೆ. ಅದನ್ನ ನೀವು ಏಕಾಏಕಿ 5000 ರೂಪಾಯಿ ಮಾಡಿದ್ದೀರಾ. 5000 ರೂಪಾಯಿ. ಇದರಲ್ಲಿ ಎಷ್ಟೋ ಜನಕ್ಕೆ ಕಮಿಷನ್ ಹೋಗ್ತಾ ಇದೆ. ಯಾಕೆ ಬಡವರ ಬಾಯಿನ ಹೊಡಿತಾ ಇದ್ದೀರಾ ರೀ? ಒಬ್ಬ ಗುಡಿಸ್ಲಲ್ಲಿರೋನು 1 ಕಿಲೋವ್ಯಾಟ್ ಲೋಡ್ ತಗೋಬೇಕಂದ್ರೆ ಅವನು 780ರಿಂದ 800 ರೂಪಾಯಿ ಡೆಪಾಸಿಟ್ ಕಟ್ತಾನೆ. ಆದ್ರೆ ಅವನ್ ಮೀಟರ್ ತಗೊಳಕ್ಕೆ 5000 ರೂಪಾಯಿ ಕೊಡಬೇಕು. ಇದು ಸಾಧ್ಯನಾ? ಸಾಧ್ಯನಾ ಹೇಳಿ ನೀವೇ? ಇಂಥ ಒಂದು ಇದ್ರಲ್ಲಿ ನಮ್ಗೆ ಸ್ಮಾರ್ಟ್ ಮೀಟರ್ ಬೇಕಾ? ಸ್ಮಾರ್ಟ್ ಮೀಟರ್ ನಮಗ್ ಬೇಡವೇ ಬೇಡ. ಈಗೇನ್ ಡಿಜಿಟಲ್ ಮೀಟರ್ ಇದೆ ಅದನ್ನೇ ಕಂಟಿನ್ಯೂ ಮಾಡಿ. ನಿಮ್ಗೆ ಅದರಿಂದ ಏನ್ ನಷ್ಟ ಆಗಿದೆ? ಮತ್ತೆ ಈಗ ಪ್ರತಿಯೊಂದಕ್ಕೂ KERC ಅವರು ಅಮೆಂಡ್ಮೆಂಟ್ ಮಾಡಬೇಕು, ನೋಟಿಫಿಕೇಶನ್ ಮಾಡಬೇಕು. ಅದಾದ ನಂತರನೇ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ನಮ್ಮ ಆಲ್ ಎಸ್ಕಾಮ್ಸ್ ಅವರು ನೋಟಿಸ್ ಕಳಿಸ್ತಾರೆ, ಸರ್ಕ್ಯುಲರ್ ಕಳಿಸ್ತಾರೆ. ಈ RMA ವಿಷಯ ತಗೊಳ್ಳಿ. RMA ವಿಷಯದಲ್ಲಿ ಈಗಲೂ ಪ್ರೆಸೆಂಟ್ KERC ಅಮೆಂಡ್ಮೆಂಟ್ ಅಲ್ಲಿ ಇರೋದು, ಅವರವರು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಳ್ಳೋರು ಅವರವ್ರದ್ದು ಸ್ವಂತ ಜಾಗ ಇದ್ರೆ ಅದರಲ್ಲಿ 11 ಮೀಟರ್ ಸ್ಪನ್ ಪೋಲ್ ಹಾಕಿ 3 GOS ನ ಅಳವಡಿಸಿ ಕರೆಂಟ್ ತಗೋಬೇಕು. ಟ್ಯಾಪಿಂಗ್ ಪಾಯಿಂಟ್ ಎಲ್ಲಿದೆ ನಿಯರ್ ಬೈ ಅಲ್ಲಿಂದ ಕನೆಕ್ಷನ್ ಕೊಟ್ಟು ತಗೋಬೇಕು ಅಂತ ಇರೋದು. ಇದಕ್ಕೆ KERC ಅಮೆಂಡ್ಮೆಂಟ್ ಈಗಿರೋದು ಪ್ರಸ್ತುತ ಪ್ರೆಸೆಂಟ್. ಬಟ್ ಈಗ ಈ ಬೆಸ್ಕಾಂ ಅವರು ಏನ್ ಮಾಡಿದ್ದಾರೆ, ಅವರಾಗೆ ಅವರೇ ಒಂದು ಸರ್ಕ್ಯುಲರ್ನ ಹೊರಡಿಸಿ RMAನ ಅಳವಡಿಸಿದ್ದಾರೆ. ಈಗ ಬೇರೆ 25 ಕಿಲೋವ್ಯಾಟ್, ಬೇರೆ 25 ಕಿಲೋವ್ಯಾಟ್ ನಾವು ತಗೊಳಕ್ ಹೋದ್ರೇನು ಕೂಡ ನಾನು ಕನಿಷ್ಠ ಪಕ್ಷ 15 ಲಕ್ಷ ಖರ್ಚು ಮಾಡಬೇಕು. ಇದು ಕನಿಷ್ಠ ಪಕ್ಷ. ಅದು ಟ್ಯಾಪಿಂಗ್ ಪಾಯಿಂಟ್ ಹತ್ರ ಇದ್ರೆ ಮಾತ್ರ. ಇನ್ನು ಟ್ಯಾಪಿಂಗ್ ಪಾಯಿಂಟ್ ಎಲ್ಲಾದ್ರೂ ಇದು ಬಿಟ್ರೆ ನಾನು 20-25 ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಈಗ RMA ತಂದಿದ್ದೀರಲ್ವಾ, ಇದಕ್ಕೆ KERC ಅಮೆಂಡ್ಮೆಂಟ್ ಬೇಡವಾ ನಿಮ್ಗೆ? ಇದು KERC ಅಮೆಂಡ್ಮೆಂಟ್ ಇಲ್ದೇನೆ ಇದನ್ನ ತಂದಿದ್ದೀರಾ. ಇದು ಸರಿ ನಾನೇ ಮಾಡಿರೋದು? ಇದಕ್ಕೆ ನಾವಾಗ್ಲಿ ಈಗ ಇರೋ ಕೇಂದ್ರ ಸಮಿತಿ ಪದಾಧಿಕಾರಿಗಳಾಗ್ಲಿ
ಇಷ್ಟು ಸರಿ ನಾವು MT ನ ಮೀಟ್ ಮಾಡಿದ್ದೀವಿ, DT ನ ಮೀಟ್ ಮಾಡಿದ್ದೀವಿ. ಇದುವರೆಗೂ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಇದನ್ನ ಸಚಿವ ಲೆವೆಲ್ ಅಲ್ಲಿ ನಾವು ಮುಟ್ಟಿಸಲೇಬೇಕು. ಸಚಿವ